ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಸಾಗು ಫ್ರೂಟ್ ಕಸ್ಟರ್ಡ್ ಡೆಸರ್ಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸಬ್ಬಕ್ಕಿಯನ್ನು ಯೂಸ್ ಮಾಡಿಕೊಂಡು ಇವತ್ತು ಫ್ರೂಟ್ ಕಸ್ಟರ್ಡ್ನ ಮಾಡೋಣ. ಇವತ್ತು ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಇದರಲ್ಲಿ ಸಬ್ಬಕ್ಕಿಯನ್ನು ಯೂಸ್ ಮಾಡಿರ್ತೀವಿ. ಹಾಗೆಯೇ ಇದಕ್ಕೆ ನಮಗೆ ಯಾವುದು ಇಷ್ಟ ಆ ಹಣ್ಣನ್ನೆಲ್ಲ ಹಾಕ್ಕೊಂಡು ತಿನ್ಬೋದು. ಹಾಗೆಯೇ ನಟ್ಸು ಸೀಡನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಆರೋಗ್ಯಕರವಾದ ಹಾಗೆಯೇ ರುಚಿಯಾದ ಈ ಡೆಸರ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೆನೆಸಿಡ್ತಕ್ಕಂಥ ಸಬ್ಬಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿಯನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ಕಲರ್ ಚೇಂಜ್ ಆಗ್ತಿದೆ ಅಲ್ವಾ, ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದಿನ ರಾತ್ರಿ ಇದನ್ನು ನೆನೆಸಿಟ್ಟಿದ್ದೆ ನಾನು ಸಬ್ಬಕ್ಕಿಯನ್ನು. ಅದಕ್ಕೀಗ 2 ಕಪ್ಪು ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ. ಗಟ್ಟಿ ಹಾಲನ್ನು ಹಾಕ್ಕೊಳ್ಳಿ. ನೋಡಿ, ಹಾಗೆ ಇದಕ್ಕೆ ಕೇಸರಿ ದಳವನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಕಪ್ಪು ನಾನು ಸಕ್ಕರೆಯನ್ನು ತೊಗೊಂಡಿದ್ದೆ. ನಾನು ಅರ್ಧ ಹಾಕಿಲ್ಲ, 1/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಆಯಿತಾ, ಇವನ್ನೆಲ್ಲ ಚೆನ್ನಾಗಿ ಕುದಿಬೇಕಾಗತ್ತೆ. ನೋಡಿ, ಅದು ಕುದಿಯೋ ಟೈಮಲ್ಲಿ 1/4 ಕಪ್ಪು ಹಾಲಿಗೆ 1.5 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರ್ ಬರುತ್ತಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಹಾಕ್ತಾ ಇದ್ದಂಗೆ ಇದು ಗಟ್ಟಿ ಆಗಿಬಿಡತ್ತೆ ಹಾಲು. ಒಂದು ಕುದಿ ಬಡಿಸ್ಕೊಂಡು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಾ, ಈ ಫ್ರೂಟ್ ಕಸ್ಟರ್ಡು ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಕುದಿ ಬರ್ತಾ ಇದೆ ಅಲ್ಲ, ನಾನೀಗ ಆಫ್ ಮಾಡಿದ್ದೀನಿ. ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೀಗ ಈ ಹಣ್ಣುಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಯಾವ್ಯಾವ ಹಣ್ಣು ಇಷ್ಟ ಅವನ್ನೆಲ್ಲ ಹಾಕ್ಕೊಳ್ಬೋದು. ಆದಷ್ಟು ಸಿಹಿಯಾದ ಹಣ್ಣುಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹುಳಿ ಇರ್ತಕ್ಕಂಥದ್ದು ಬೇಡ. ಹಾಗೆಯೇ ನಾನು ಹಣ್ಣುಗಳ ಜೊತೆಗೆ ಇಲ್ಲಿ ನಟ್ಸು ಮತ್ತು ಸೀಡನ್ನು ಕೂಡ ಹುರಿದಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಗೆಯೇ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜವನ್ನು ತೊಗೊಂಡಿದ್ದೀನಿ. ನೋಡಿ, ಸಬ್ಬಕ್ಕಿಯಿಂದ ಮಾಡಿರ್ತಕ್ಕಂಥ ಕಸ್ಟರ್ಡು ಈಗ ರೆಡಿಯಾಗಿದೆ. ನೋಡಿ, ಇದನ್ನು ಆರಲಿಕ್ಕೆ ಇಟ್ಟಿದ್ದೆ ನಾನು. ಅದನ್ನೀಗ ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ಕ್ರೀಮಿಯಾಗಿ ಸಖತ್ತಾಗಿರುತ್ತೆ ಟೇಸ್ಟು. ಬನ್ನಿ, ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ, ಸಣ್ಣದಾಗಿ ಹೆಚ್ಚಿಡ್ತಕ್ಕಂಥ ಹಣ್ಣುಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ದಾಳಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಖರ್ಜೂರವನ್ನು ಹಾಕ್ಕೊಂಡಿದ್ದೀನಿ, ಸಾಫ್ಟಾಗಿರೋ ಖರ್ಜೂರ. ಹಾಗೆಯೇ ಸ್ವಲ್ಪ ಮಾವಿನ ಹಣ್ಣು ಹಾಗೆ ಅಪ್ರಿಕಾಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಸೇಬುವನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಣ್ಣನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವೆಲ್ಲ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಬಾಯಿಗೆ. ಹಾಗೆಯೇ ಸಾಗುನ ನಾನಿಲ್ಲಿ 1 ಕಪ್ಪು ಹಾಕ್ಕೊಂಡಿದ್ದೀನಿ ಸಬ್ಬಕ್ಕಿಯನ್ನು. ನೀವು ಬೇಕಾದರೆ ಅದನ್ನು ಅರ್ಧ ಕಪ್ ಕೂಡ ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ನಟ್ಸನ್ನು ಮತ್ತು ಸೀಡನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ರುಚಿಯಾದ ಡೆಸರ್ಟನ್ನು ನೀವು ಪಾರ್ಟಿ ಫಂಕ್ಷನಲ್ಲೆಲ್ಲ ಮಾಡ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿಯನ್ನು ಒಂದು ದಿನ ನೆನೆಸಿಟ್ಟು ಮಾಡ್ಕೊಳ್ಳಿ, ಒಂದು 15 ನಿಮಿಷದಲ್ಲೇ ಬೇಗನೆ ಮಾಡ್ಕೋಬೋದು. ಹಾಗೆಯೇ ತಣ್ಣನೆ ಅಥವಾ ಬಿಸಿಯಾಗಿ ಸರ್ವ್ ಮಾಡಿ, ಎರಡರಲ್ಲೂ ಚೆನ್ನಾಗಿ. ಯಾರಿಗೆ ಸಬ್ಬಕ್ಕಿ ಇಷ್ಟ ಆಗಲ್ಲ ಅವರು ಶಾವಿಗೆಯನ್ನು ಕೂಡ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಲಲ್ಲಿ ಬೇಯಿಸ್ಕೊಂಡು ಈ ಥರ ಮಾಡ್ಕೋಬೋದು. ಆಯಿತಾ, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಹಾಗೆಯೇ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. Thank you so much for watching.